ನೆಕ್ಸ್ಟ್ ಇನ್ವರ್ಟರ್ ಲಾಗಿನ್ ಲಾಗೌಟ್ ಮಾಡೋಣ. ಅದಕ್ಕೆ ಅಟ್ಯಾಚ್ ಮಾಡಬೇಕು. ಮತ್ತೆ ಅಪ್ಲೋಡ್ ಮಾಡುತ್ತಿದೆ ನಂಬರ್ ಮತ್ತೆ ಬೇರೆ ಬರುತ್ತೆ. ಸರ್ ಟೀ ತರಿಸ್ರಿ, ನಿದ್ದೆ ಬರ್ತಾ ಇಲ್ಲ. ನಮ್ಮ ಕಾಫಿ ಕಾಫಿ ಬರ್ತದೆ. ಜಸ್ಟ್ ಒಂದ್ಸಲ ನಾನು ಬ್ರೀಫ್ ಹೇಳ್ಬಿಡ್ತೀನಿ. ಇವಾಗ ಇನ್ವರ್ಡ್ ಅಲ್ಲಿ ಬಂದಂತ ಟಪಾಲ್ಗಳನ್ನ ನೋಡಿ, ಬಂದಂತ ಟಪಾಲನ್ನ ಕ್ರಿಯೇಟ್ ಎಲೆಕ್ಟ್ರಾನಿಕ್ ಅಂತ ಕ್ಲಿಕ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಂಡಂತ ಟಪಾಲನ್ನ ಅಪ್ಲೋಡ್ ಮಾಡಬೇಕು. ಟಪಾಲನ್ನ ಅಪ್ಲೋಡ್ ಮಾಡ್ಕೊಳ್ಬೇಕು. ಟಪಾಲನ್ನ ಅಪ್ಲೋಡ್ ಮಾಡಿ ಇನ್ವರ್ಡ್ ಡೈರಿಯನ್ನ ಫಿಲ್ ಮಾಡ್ಬೇಕು. ಇಲ್ಲಿ ಇನ್ವರ್ಡ್ ಡೈರಿಯನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಬೇಕು. ಪ್ರತಿಯೊಂದು ಮ್ಯಾಂಡೇಟರಿ ಫೀಲ್ಡ್ಗಳು ಯಾವ ಇರುತ್ತೆ ಅದೆಲ್ಲವನ್ನು ಫಿಲ್ ಮಾಡಬೇಕು. ಬಂದಿ ಪೋಸ್ಟ್ ತಗೊಂಡು ಹೋಗ್ತಾನೆ. ಇನ್ವರ್ಡ್ ಡೈರಿ ಫಿಲ್ ಮಾಡ್ತಾ ಇದೀನಿ. ಕ್ಯಾಟಗರಿ ಯಾವ ಕ್ಯಾಟಗರಿಗೆ ಬಂದಿರುತ್ತೆ ಟಪಾಲ್ ಅದು ಅಂತ ಹೇಳಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸಬ್ಜೆಕ್ಟ್ ಟ್ರೈನಿಂಗ್ ಅಂತ ಹಾಕಿದೀನಿ. ರಿಮಾರ್ಕ್ಸ್, ಎನ್ಕ್ಲೋಜರ್ಸ್. ಸರ್ ಫಸ್ಟ್ ಟಪಾಲೆ ಸರ್, ಟಪಾಲಿಂದ ನ್ಯೂ ಅಟ್ಯಾಚ್ಮೆಂಟ್ ರಿಮಾರ್ಕ್ಸ್ ಹಾಕಿ ಅವ್ರಿಗೆ ಅಕ್ನಾಲಜ್ಮೆಂಟ್ ಕೊಡಬೇಕಾಗಿರುತ್ತೆ. ಪಬ್ಲಿಕ್ ಯಾರಿಂದ ಟಪಾಲ್ ಬಂದಿರುತ್ತೆ ಅವ್ರಿಗೆ, ಅಥವಾ ಡಿಪಾರ್ಟ್ಮೆಂಟ್ ಇಂದ ಬಂದಿರಬಹುದು, ಪಬ್ಲಿಕ್ ಇಂದ ಬಂದಿರಬಹುದು, ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪರ್ಸನಲೈಸ್ ಅಕ್ನಾಲಜ್ಮೆಂಟ್, ಜನರೇಟ್ ಅಂಡ್ ಸೆಂಡ್. ಇಟ್ಟಿಡ್ರಿ ಟಪಾಲ್ ಯಾರಿಗೆ ಕಳಿಸ್ಬೇಕು, ಆಫೀಸರ್ ಕಳಿಸ್ಬೇಕಾ, ಆಫೀಸರ್ ನೇಮ್ ಟೈಪ್ ಮಾಡಬೇಕು. ಸ್ವಲ್ಪ ಕಷ್ಟಪಟ್ಟರೆ ಆಗೋದು. ಆಫೀಸರ್ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ರಿಮಾರ್ಕ್ಸ್ ಹಾಕ್ಬೇಕು. ರಿಮಾರ್ಕ್ಸ್ ಹಾಕಿ ಜಸ್ಟ್ ಸೆಂಡ್ ಅಂತ ಕ್ಲಿಕ್ ಮಾಡಿದ್ರೆ ಆಫೀಸರ್ ಲಾಗಿನ್ ಕೊಟ್ಟುಬಿಡುತ್ತೆ ಟಪಾಲು. ಹಿಂಗೆ ಹಿಡಿಯೋಣ. ಸಿಸಿ ಬೇಕಂದ್ರೆ ನಾವು ಸಿಸಿ ಫಿಲ್ ಮಾಡಬಹುದು, ಬೇಡ ಅಂದ್ರೆ ನಾವು ಸಿಸಿ ಫಿಲ್ ಮಾಡಲೇಬೇಕು ಅಂತೇನಿಲ್ಲ. ನಾನು ಸಿಸಿ ಫಿಲ್ ಮಾಡಿ ಜಸ್ಟ್ 2 ಹಾಕ್ಬಿಟ್ಟು ಸೆಂಡ್ ಮಾಡಿದ್ರೆ ಸೆಂಡ್ ಆಗಿದೆ. ಒಂದೇ ಟಪಾಲು ಮಲ್ಟಿಪಲ್ ಆಫೀಸರ್ ಬೇಕು ಅಂದ್ರೆ ಸಿಸಿ ಫಿಲ್ ಮಾಡೋದು. ಆಟೋಮೆಟಿಕ್ ಅಕ್ನಾಲಜ್ಮೆಂಟ್ ಜನರೇಟ್ ಆಗಿದೆ. ಅಕ್ನಾಲಜ್ಮೆಂಟ್ ಅನ್ನು ನಾನು ಸೆಂಡ್ ಮಾಡ್ತೀನಿ ಟಪಾಲ್ ಕೊಟ್ಟಂತವರಿಗೆ. ಕಂಟಿನ್ಯೂ. ಇನಿಶಿಯೇಟ್ ಡಿಸ್ಪ್ಯಾಚ್. ಈ ಕಡೆ ಅವ್ರದ್ದು SMS ಕಳಿಸ್ಬೇಕಾ, SMS ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡ್ಕೊಳ್ತೀನಿ. ಅವ್ರ ಇಮೇಲ್ ಐಡಿ ಕೊಟ್ಟಿದ್ರೆ ಇಮೇಲ್ಗೆ ಮೆಸೇಜ್ ಹಾಕ್ಬೇಕಲ್ವಾ, ಸಬ್ಜೆಕ್ಟ್ ಹಾಕ್ಬೇಕು ಇಮೇಲ್ದು. ಒಟ್ಟು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಇಮೇಲ್ ಮೆಸೇಜ್ ಅಕ್ನಾಲಜ್ಮೆಂಟ್ ಅಂತ ಕೊಟ್ಟಿದ್ದೀನಿ. ಓಕೆ, ಇಷ್ಟು ಫಿಲ್ ಮಾಡಿ ಸೆಂಡ್ ಅಂತ ಕ್ಲಿಕ್ ಮಾಡಿದ್ರೆ ಅಕ್ನಾಲಜ್ಮೆಂಟ್ ಕೂಡ ಟಪಾಲ್ ಕೊಟ್ಟಂತವರ ಲಾಗಿನ್ಗೆ ಹೊರಟೋಗೋದು. ಅಂದ್ರೆ ಅವರ ಒಂದು ಮೇಲ್ ಐಡಿಗೆ ಮೇಲ್ ಹೋಗುತ್ತೆ. ಪಬ್ಲಿಕ್ ಇಂದ ಬಂದಾಗ ಜಿಮೇಲ್ ಇಂದ ಬೇಕಾದ್ರೂ ಟಪಾಲ್ ಮೇಲ್ ಐಡಿ ಕೊಡ್ಬೋದು, ಅಥವಾ ಗೌರ್ಮೆಂಟ್ ಆಫೀಸರ್ಗಳ ಹತ್ರ ಮಾತ್ರ ಗೌರ್ಮೆಂಟ್ ಮೇಲ್ ಐಡಿ ಇರುತ್ತೆ. ಇಷ್ಟು ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಟಪಾಲ್ಗಳನ್ನ ನೀವು ಎಲ್ಲಿ ನೋಡಬಹುದು ಅಂದ್ರೆ ಸೆಂಡ್ ಆಗಿರ್ತಕ್ಕಂಥ ಟಪಾಲ್ ರಸಿಪ್ಟ್ ಸೆಂಟ್ ಐಟಮ್ಸ್. ರೆಸಿಪ್ಟ್ ಸೆಂಟ್ ಐಟಮ್ಸ್ ಅಲ್ಲಿ ನೀವು ಕಳಿಸಿರ್ತಕ್ಕಂಥ ಎಲ್ಲಾ ಟಪಾಲ್ಗಳ ಪಟ್ಟಿ ನಿಮ್ಗೆ ಸಿಗುತ್ತೆ. ಕ್ಲಿಯರ್? ಲಾಗೌಟ್ ಆಗಲ್ಲ. ಈಸಿ ಆಗುತ್ತೆ, ಇದು ಈಸಿ ಆಗುತ್ತೆ. ಅದೆಲ್ಲ ಫೈಲ್ ಬರುತ್ತೆ. ಟಪಾಲ್ ಕಳ್ಸಕ್ಕಾಗಲ್ಲ. ಟಪಾಲ್ ಸೆಕ್ಷನ್ ಸ್ಕ್ಯಾನ್ ಮಾಡೋದು ಅಂತ ನಾಟ್ ಡಿಲೀಟ್ ಆಪ್ಷನ್. ಓಲ್ಡ್ ರೆಕಾರ್ಡ್ಸ್ ಅಲ್ವಾ ಇದು? ಅವೆಲ್ಲ ಆಪ್ಷನ್ ಇರ್ತಾವಲ್ಲ ಸಪ್ರೇಟ್. ಏನಾದರೂ ಮಾಡ್ತಾರೆ. ಇದ
ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ ಮಾಡ್ಲಿಕ್ಕೆ ನೋಡಿ. ನೋ ಡಿಲೀಟ್ ಆಪ್ಷನ್ ಬರೋದೇ ಇಲ್ಲ. ಇನ್ನು ಮಾಡಲ್ಲ, ಪ್ರತಿಯೊಂದು ರೆಕಾರ್ಡ್ ಆಗ್ಬೇಕು. ಮೇಡಮ್ ಹೇಳಿ. ಒಂದ್ ನಿಮಿಷ ಕ್ವಶನ್ಸ್ ಕೇಳಿಸ್ಕೊಳ್ಬೇಕು. ಅಲ್ಲೆಲ್ಲ ಇಲ್ಲೇ ಇಲ್ಲಿ ಟ್ರೈನಿಂಗ್ ಟ್ರೈನಿಂಗ್ ಮಾಡಿ ಏನೋ ನಮ್ಮ ಹೆಸರು ಆಗ್ಯಾರಪ್ಪ ಹೇಳೋದು. ಬೆಂಗಳೂರಲ್ಲ ನಿಮ್ಗೆ ಸಮಸ್ಯೆ ಸಿಗತ್ತೆ. 3-4 ಚಾ ತರಿಸಿ, ಕೇಳಿಸ್ಕೊಳ್ಳಿ. 3-4-5 ಚಾ ತರಿಸಿ. ಕಟ್ ಬಜ್ಜಿ ಕಟ್ ಬಜ್ಜಿ. ಒಂದ್ ನಿಮಿಷ ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ನೀವು ಬಿಡ್ಬೇಕು, ಇನ್ನು ತುಂಬಾ ಇದೆ. ಆಯ್ತಾ? ಮೇಡಮ್ ಹೇಳಿ ಇವಾಗ. ಹಿಂಗ ಇದೆ. ಆಯ್ತು 12 ಸರ್ 5 ತರಿಸಿ. Next ಇವಾಗ ಪಾಪ ಅವ್ರು ಹೋಗ್ತಾ ಇದಾರಲ್ಲ ಹೊರಗಿನವರು, ಇಲ್ಲಿ ಎದ್ದು ಹೋಗಪ್ಲೇ ಇಲ್ಲ. ಅವ್ರ ಕಡೆ ಏನೂ ಇಲ್ಲ. ಆಯ್ತಪ್ಪ, ನೀವೇ ತರಿಸು. ಆಗಿದೆ ನಿನ್ನ ಹತ್ರ ಐತಲ್ಲ. ನಂಬಲ್ಲಿ ಇಲ್ಲ ತಗೊಳ್ತಿದ್ದೆ, ಅದಕ್ಕೆ 5 ತರಿಸ ಹೇಳ್ತೀನಿ. ನೆಕ್ಸ್ಟ್ ಟಪಾಲ್ ಸೆಕ್ಷನ್ ಲಾಗೌಟ್ ಮಾಡ್ತಾ ಇದೀನಿ. ಅದು ರಿಸಿಪ್ಟ್ ಕೇಳ್ತಾರೆ Next, officer ಸರ್, login. ಮಾಡೋ ಗೊತ್ತಾಗಲ್ಲ. ಎಲ್ಲರೂ ಈ ಕಡೆ ಗಮನಿಸಿ. ಹಾಂ ಮೇಡಮ್, ಹಾ ಮೇಡಮ್ ಹಾಂ ಸರ್, ಹಾಂ ಸರ್. ಲಾಸ್ಟ್ ನಮ್ಮ ಹೆಸರು ಬರ್ತಾರೆ. ಸುಮಂತ್ ನಿಮ್ದೇ ನೋಡ್ರಿ, ಎಸ್ ಡಿ ಸುಮಂತ್. ಸುಮಂತದ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಾನು ಏನ್ ಮಾತ್ರ ಎಷ್ಟು ಹೇಳ್ಬೇಕು ಅಂತ ಟೈಮಿಂಗ್ಸ್ ಅಷ್ಟು ಮಾತ್ರ ಹೇಳ್ತೀನಿ. ಆಯ್ತು ಅಣ್ಣ, ರೆಕಾರ್ಡ್ ಇಟ್ಕೊಂಡಿನಿ. ಏನು ಅಷ್ಟೇ, ಕಾಳಜಿ next ಮಾಡಿ. ಯಾವ್ದನ್ನ ಹೇಳಕ್ಕಾಗಲ್ಲ. ಓಕೆನಾ? ಓಕೆ ಮೇಡಮ್. ಯಾಕೆಂದ್ರೆ ನೀವು ಎಲ್ಲಾದ್ರೂ ಟ್ರೈನಿಂಗ್ ತಗೊಳ್ಳಿ, ಈ ಆಫೀಸ್ ಟ್ರೈನಿಂಗ್ ನ ಎಷ್ಟು ದಿನ ತಗೋಬಹುದು ಬೇಕಾದ್ರೆ ಅದು ಬೇರೆ ಪ್ರಶ್ನೆ. ಈ ತರ ಟ್ರೈನಿಂಗ್ ನೀವು ಎಲ್ಲಾದ್ರೂ ಸಿಕ್ಕಿದ್ರೆ ನಾನು ನಂಬರ್ ಕೊಟ್ಟಾಗುತ್ತೆ, ಕಾಲ್ ಮಾಡಿದ್ವಿ ಸರ್. ಎಂತಿಂತ ಈ ತರ ಟ್ರೈನಿಂಗ್ ಸಿಕ್ಕಿದ್ರೆ ನನಗೆ ಅಂತ ಕಾಲ್ ಮಾಡಿ ನಂಬರ್ ಕೊಟ್ಟೋಗಿರ್ತೀನಿ. ಹಾಂ, ಆಫೀಸರ್ಸ್ ಆಗಿ, ಯಾಕೆಂದ್ರೆ ನಾನು ಹೇಳ್ಕೊಡೋದು ಒಂದು ಸಲ, ನೀವು ಅದನ್ನ ನೀವು ಯಾಕೆಂದ್ರೆ ಕರ್ನಾಟಕದ ಆದೇಶ ಇರೋದೇ ಆತರ, ಅದಕ್ಕೆ ಸ್ವಲ್ಪ ಗಮನ ಕೊಡ್ಬೇಕು. ಈ ಕಡೆ ಲಾಗೌಟ್ ಮಾಡೋಣ. ಲಾಗೌಟ್, ಓಕೆ, ಕರೆಕ್ಟ್. ನೋಡಿ ಲಾಗೌಟ್ ಈ ಆಪ್ಷನ್ ಎಲ್ಲಿ ಬಂತು ಅಂತ ಕರೆಕ್ಟ್. ಇಲ್ಲಿ ನೇಮ್ ಕಾಣಿಸ್ತಾ ಇದೆಯಲ್ವಾ, ನೇಮ್ ಕ್ಲಿಕ್ ಮಾಡ್ಬೇಕು, ಲಾಗೌಟ್ ಬರುತ್ತೆ. ಲಾಗೌಟ್ ಆಯ್ತು. ಕೇಸ್ ವರ್ಕರ್ ಬರ್ತದೆ. ಲಾಗೌಟ್ ಆದ್ಮೇಲೆ ಇವಾಗ ಟಪಾಲ್ ಅವರು ಆಫೀಸರ್ ಗಮನ ಕಳಿಸಿದ್ದಾರೆ. ಆಫೀಸರ್ ಮಾರ್ಕ್ ಮಾಡ್ಬೇಕಲ್ವಾ, ಮಾರ್ಕ್ ಮಾಡಿ ಯಾವ ಸೆಕ್ಷನ್ ಬರುತ್ತೆ, ಸೆಕ್ಷನ್ ಹೆಡ್ ಕಳಿಸ್ಬೇಕಾ ಅಥವಾ ಯಾರು ಕಳಿಸ್ಬೇಕು ಅಂತ ಆಫೀಸರ್ ಡಿಸೈಡ್ ಮಾಡ್ಬೇಕಲ್ವಾ. ಆಫೀಸರ್ ಲಾಗಿನ್ ಮಾಡೋಣ ಇವಾಗ. ಮಾಡಿ ಮೇಡಮ್, ಮಾಡಿ ಯಾರು ನೋಡಿ, ಡೆಮೋ 3 ಆಫೀಸರ್ ಲಾಗಿನ್ ಇರುತ್ತೆ. ಡೆಮೋ 3 ಆಫೀಸರ್ ಲಾಗಿನ್ ಇರುತ್ತೆ. ಆಫೀಸರ್ ಲಾಗಿನ್ ಮಾಡ್ತಾ ಇದೀನಿ. ಒಂದು ಮಾಸದಲ್ಲಿ ಅಮೃತಾಂಜನ ಹಚ್ಕೊಂಡ್ಬಿಟ್ಟು ಹಾಕೊಂಡ್ಬಿಡಿ ಮೇಡಮ್. ಡೆಮೋ ಆಫೀಸರ್ ಲಾಗಿನ್, ಡೆಮೋ 3 ಆಫೀಸರ್ ಲಾಗಿನ್ ಇರುತ್ತೆ. ಆ ಆಫೀಸರ್ ಲಾಗಿನ್ ಮಾಡ್ತಾ ಇದೀನಿ. 3 ಡೆಮೋ 3 ಕ್ಯಾಪ್ಚ್ ಈ ಶರಣು ಕ್ಯಾಪ್ಚಾ ಹಾಕಿದೀನಿ. ಲಾಗಿನ್ ನೋಡಿ, ಆಫೀಸರ್ ಲಾಗಿನ್ ಮಾಡಿದೀನಿ. ಆಫೀಸರ್ ಲಾಗಿನ್ ಮಾಡಿದ್ಮೇಲೆ ಆಫೀಸರ್ ಲಾಗಿನ್ ಗೆ ಬಂದಂತಹ ಟಪಾಲ್ಗಳನ್ನ ಅವರು ಯಾವ ರೀತಿ ಮಾರ್ಕ್ ಮಾಡಿ ಅಸೈನ್ ಮಾಡ್ತಾರೆ ಸೆಕ್ಷನ್ ವೈಸ್ ಅಂತ ನೋಡೋಣ. ಇನ್ವರ್ಡ್ ಸೆಕ್ಷನ್ ಅಲ್ಲಿ ಕಳಿಸಿರ್ತಕ್ಕಂಥ ಟಪಾಲು ಆಫೀಸರ್ ಲಾಗಿನ್ ಬಂದಿದೆ ಇವಾಗ. ಆಫೀಸರ್ ಲಾಗಿನ್ ಗೆ ಅನ್ಕೊಳ್ಳೋಣ, ಡೆಮೋದಲ್ಲಿ ನಿಮ್ಗೆ ಸೆಕ್ಷನ್ ನಿಮ್ಗೆ ಇಲ್ಲಿ ಆಫೀಸ್ ಸೂಪರಿಂಟೆಂಡೆಂಟ್ ಅಂತ ತೋರಿಸ್ತಾ ಇರಬಹುದು. ಆಫೀಸರ್ ಅಂತಾನೆ ಕನ್ಸಿಡರ್ ಮಾಡೋಣ ಇವ್ರನ್ನ. ನಿಮ್ಮಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಹೆಡ್ ಆಫ್ ದ ಆಫೀಸ್ ಅವ್ರ ಲಾಗಿನ್ ಗೆ ಟಪಾಲ್ ಹೋಗಿದೆ. ಅವರು ಇದನ್ನ ಟಪಾಲ್ ಅವ್ರ ಲಾಗಿನ್ ಅಲ್ಲಿ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಆಪ್ಷನ್ಸ್ ಹೇಳ್ಬೇಕು. ಇವಾಗ ಅವ್ರು ನೋಡ್ಬೇಕು ಮೇಡಮ್. ಈ ಫೈಲ್ ಅವ್ರಿಗೆ ಎಲ್ಲಿ ಟಪಾಲ್ ಲೀವ್ ಆಗತ್ತೆ, ಯಾವ ಇನ್ಬಾಕ್ಸ್, ಇನ್ಬಾಕ್ಸ್ ಅಲ್ಲಿ ರೆಸಿಪ್ಟ್ ಇನ್ಬಾಕ್ಸ್ ಕ್ಲಿಕ್ ಮಾಡ್ಲಾ. ಮಾಡಿ ಮೇಡಮ್. ಸರ್ ಅದಾರ ಸರ್ ಮಾಡಿ ಬಂದಿದ್ಯಾ ನೋಡಿ, ಆಫೀಸರ್ ಲಾಗಿನ್ ರೆಸಿಪ್ಟ್ ಇನ್ಬಾಕ್ಸ್ ಅಲ್ಲಿ ಮಾತಾಡೋರು ಸರ್ ಬಂದಿದ್ಯಾ.
ಆಫೀಸರ್ ಲಾಗಿನ್ ಅಲ್ಲಿ ನೋಡಿ ಎರಡು ಟಪಾಲ್ ಕಳಿಸಿ, ಎರಡು ಟಪಾಲ್ ಕೂಡ ಬಂದಿದೆ. ಬರ್ದ್ರಿ ಡೇಟ್ ನೋಡ್, ಟೈಮ್ ನೋಡ್ಕೊಳ್ಳಿ. ಒಂದು ಟಪಾಲ್ನ 11:54 ಕಳಿಸಿದೀನಿ, ಇನ್ನೊಂದು ಟಪಾಲ್ನ 12:15 ಕಳಿಸಿದೀನಿ. ಎಲ್ಲ ರೆಕಾರ್ಡ್ ಇರುತ್ತೆ. ಇವ್ರು ನೋಡಿದ ತಕ್ಷಣ ಟಪಾಲ್ ಅವರು ಫುಲ್ ಬ್ಯಾಕ್ ಮಾಡಕ್ ಆಗಲ್ಲ. ಈಗ ಆಫೀಸರ್ ನೋಡ್ಬಿಟ್ರು, ಟಪಾಲ್ ಅವ್ರು ತಗೊಳಕ್ ಆಗಲ್ಲ. ಓಕೆನಾ? ಇವಾಗ ಆಫೀಸರ್ಸ್ ಲಾಗಿನ್ ಅಲ್ಲಿ ಇದನ್ನ ಕೇಸ್ ವರ್ಕರ್ ಅಸೈನ್ ಮಾಡ್ಬೇಕಲ್ವಾ? ಯಾವ ಸೆಕ್ಷನ್ ವೈಸ್ ಕೇಸ್ ವರ್ಕರ್, ಸಬ್ಜೆಕ್ಟ್ ವೈಸ್ ಕೇಸ್ ವರ್ಕರ್ ಫೈಲ್ ಪುಟ್ ಅಪ್ ಮಾಡ್ತಾ ಇರ್ತಾರೆ. ಕೇಸ್ ವರ್ಕರ್ ಅಸೈನ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಆಫೀಸರ್ ಬಂದಂತಹ ಟಪಾಲ್ಗಳನ್ನ ಮೊದಲು ನೋಡ್ಬೇಕಲ್ವಾ? ಅವರು ಕೆಲಸ ಇಲ್ಲ. ಆಫೀಸರ್ ಟಪಾಲ್ನ ಫಸ್ಟ್ ನೋಡ್ಬೇಕು. ಅಂದ್ರೆ ರೆಸಿಪ್ಟ್ ನಂಬರ್ ಅಂದ್ರೆ ಟಪಾಲ್ ನಂಬರ್, ರೆಸಿಪ್ಟ್ ನಂಬರ್ ಎರಡು ಕೂಡ ಒಂದೇ. ಹೋಗ್ಬೇಕಷ್ಟೇ ಇವಾಗ. ರೆಸಿಪ್ಟ್ ನಂಬರ್ ಬಿಜಾಪುರ ಇವರು ಕರ್ಮಡಿ ಸರ್ ಮೇಡಮ್. ಸರ್ ಎಲ್ಲಾ ಆಫೀಸರ್ ಯಾರ ಕಳಿಸಿದ್ರು ಪ್ರೋಸೆಸ್ ಒಂದೇನೆ. ಇವ್ರು ಶರಣು ಮೇಡಮ್ ಮಾತಾಡ್ತಾ ಇರೋದು. ಇರ್ಲಿ ಅಲ್ಲ, ಆಯ್ತು, ಚಾ ಬರತ್ತದ. ಅವ್ರು ಕಳಿಸ್ತಾರೆ. ಯಾರ ಕಳಿಸ್ತೀವಿ? ಎಲ್ಲರೂ ಇದ್ದಾರೆ, ನೋಡ್ತಾ ಇದ್ದಾರೆ ಇವಾಗ ನಿನ್ನ ಮಾತಾಡ್ತಾ ಇರೋದು ಕೇಳಿಸ್ತಾ ಇರೋದು. 24 ತೋರಿಸಿದ್ರು. ಶರಣು ಮೇಡಮ್ ಮಾತಾಡ್ತಾ ಇರೋದು. ಶರಣ್ ಅವ್ರು ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ. ಯಾರು ಕಳಿಸ್ಬೇಕು? ಅವ್ರು ಇವಾಗ ಇಲ್ಲಿ ಡೆಸಿಗ್ನೇಷನ್ಗಳು ಕೆಲವೊಂದು ಬೇರೆ ಬೇರೆ ಇದ್ದು, ನನ್ನ ಡೆಸಿಗ್ನೇಷನ್ ಏನು ಪಾತ್ರ ಬರ್ಲಿಲ್ಲ, ನನ್ನದೇನು ಇಲ್ಲ, ಇಷ್ಟೇ ಆಗಿಲ್ಲ. ಆತರ ಅನ್ಕೊಳ್ಳೋ ಹಾಗೆ ಇಲ್ಲ. ಇನ್ನ ಪ್ರಾಕ್ಟಿಕಲ್ ಆಗ್ಬೇಕು, ಇನ್ನೊಂದು ತೋರಿಸ್ಬೇಕು. ಅಪ್ಲಿಕೇಶನ್ ಅವ್ರಿಗೆ ಕಳಿಸ್ಬೇಕು. ಡ್ಯಾನ್ಸ್ ಆಡಕ್ ಗೊತ್ತಿಲ್ಲ ಟಪಾಲ್ ಅವ್ರು ಆತರ ಟಪಾಲ್ ಫಿಸಿಕಲ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಟಪಾಲ್ನ ಅವ್ರು ಬಂದಂತಹ ಟಪಾಲ್ ನೆಕ್ಸ್ಟ್ ಯಾರಿಗೆ ಕೊಡ್ತಿದ್ರು ಇವತ್ತಿಂದ ಶುರು ಮಾಡಿದ್ರು. ಈ ಆಫೀಸಲ್ಲೂ ಅವ್ರಿಗೆ ಕೊಡ್ಬೇಕು. ಹೌದಾ? ಯಾರಿಗೆ ಹೈರಾರ್ಕಿ ಹೇಗಿರುತ್ತೆ, ಯಾರಿಂದ ಯಾರಿಗೆ ಹೋಗ್ಬೇಕು ಅಂತ ಇಲ್ಲೂ ಆಗಿರ್ತದೆ. ಪ್ರತಿಯೊಬ್ಬರದು ಹೈರಾರ್ಕಿ ಸೆಟ್ ಮಾಡಿ ತೋರಿಸ್ತಾ ಹೋದ್ರೆ 3 ದಿನ ಆದ್ರೂ ಮುಗಿಯಲ್ಲ. ಆಮೇಲೆ ನನ್ನ ಹೈರಾರ್ಕಿ ಮಿಸ್ ಆಗಿರೋ ನಂದನ್ ಮಾಡಿ, ನನ್ನ ಹೈರಾರ್ಕಿ ಮಿಸ್ ಆಗಿರೋ ನಂದನ್ ಮಾಡಿ ಅಂದ್ರೆ 3 ಡೇಸ್ ಆದ್ರೂ ಎಲ್ಲರೂ ಇಲ್ಲಿರ್ಬೇಕಾಗುತ್ತೆ. ಆಮೇಲೆ ಇಷ್ಟೇ ಲ್ಯಾಪ್ಟಾಪ್ ಲೋ ಹೇಗಿರ್ತದೋ ಸೈಕಲ್ ತೋರಿಸ್ತಾ ಇತ್ತು. ಯಾವ ರೀತಿ ಅಪ್ಲಿಕೇಶನ್ ಸೈಕಲ್ ಹೇಗಿರುತ್ತೆ ಫ್ಲೋ ಕಂಪ್ಲೀಟ್ ಆಗಿ. ಓಕೆನಾ? ನನ್ನ ಮಗ ಬೇರೆ ತುಂಬಾ ದಿನದಿಂದ ಆಫೀಸರ್ ಲಾಗಿನ್ ಗೆ ಬಂದಾಗ ಟಪಾಲ್ಗಳನ್ನ ಆಫೀಸರ್ ಮೊದಲು ವ್ಯೂ ಮಾಡಿ ಆ ನಂತರ ಕನ್ಸಲ್ಟ್ ಕೇಸ್ ವರ್ಕರ್ ಅಸೈನ್ ಮಾಡಬೇಕಾಗುತ್ತೆ. ಆಫೀಸರ್ ಟಪಾಲ್ ವ್ಯೂ ಮಾಡಬೇಕು ಅಂದ್ರೆ ಆ ಟಪಾಲ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಯಾರು ಕಳ್ಸಿದ್ರು ಹೋಗುತ್ತೆ, ಯಾರು ಟೈಪ್ ಮಾಡ್ತೀವಿ ಅವ್ರಿಗೆ ಹೋಗುತ್ತೆ. ಜನರಲ್ ಮೆಂಟಲ್ ಅಬಿಲಿಟಿ ಐತೆ. ಓಕೆನಾ? ನೋಡಿ, ಏನದ ಆನ್ಸರ್? ಆಫೀಸರ್ ಲಾಗಿನ್ ಗೆ ಬಂದ ಮೇಲೆ ಟಪಾಲನ್ನ ಆಫೀಸರ್ ನೋಡ್ತಾರೆ, ಜೊತೆಗೆ ಇನ್ವರ್ಡ್ ಡೈರಿ ಕೂಡ ಅವ್ರಿಗೆ ಲಾಗಿನ್ ಬಂದಿರುತ್ತೆ. ಜೋಗಯ್ಯ ಇವರು ಮೇಡಮ್ ಮಾತಾಡ್ತಾರೆ. ಓಕೆನಾ? ಆಫೀಸರ್ ಲಾಗಿನ್ ಗೆ ಬಂದಂತಹ ರೆಸಿಪ್ಟ್ ಅನ್ನ ಟಪಾಲ್ನ ರೆಸಿಪ್ಟ್ ಇನ್ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡಿ ವ್ಯೂ ಮಾಡ್ತಾ ಇದೀನಿ ಆಫೀಸರ್ ಆಗಿ. ಇನ್ವರ್ಡ್ ಡೈರಿಯನ್ನು ನೋಡ್ತಾ ಇದೀನಿ. ಇನ್ವರ್ಡ್ ಡೈರಿ ನೋಡಿದ್ಮೇಲೆ ಈ ಟಪಾಲನ್ನ ಯಾರಿಗೆ ಕಳಿಸ್ಬೇಕು ಅಂತ ಹೇಳಿ ಆಫೀಸರ್ಸ್ ಆಗಿ ನಾನು ಡಿಸೈಡ್ ಮಾಡ್ಬೇಕು. ಆಫೀಸರ್ ಯಾರಿಗೆ ಬೇಕಾದ್ರೂ ಕಳಿಸಬಹುದು. ಸೆಂಡ್ ಬ್ಯಾಕ್ ಅಂದ್ರೆ ವಾಪಸ್ ಅದು ಯಾರು ಕಳಿಸಿದ್ರೆ ಅವ್ರಿಗೆ ಹೋಗುತ್ತೆ. ಸೆಂಡ್ ಬ್ಯಾಕ್ ಅನ್ನೋ ಆಪ್ಷನ್ಸ್ ಇರುತ್ತೆ ನಿಮಗೆ. ಈಗ ಆಫೀಸರ್ ನೆಕ್ಸ್ಟ್ ಲೆವೆಲ್ ಮುಂದೆ ಮೂವ್ ಮಾಡ್ಬೇಕಲ್ವಾ? ಮಾರ್ಕ್ ಮಾಡಿ ಸೆಕ್ಷನ್ ಆಫೀಸರ್ಗೆ ಆಗಬಹುದು, ಸೂಪರಿಂಟೆಂಡೆಂಟ್ ಅಥವಾ ಕೇಸ್ ವರ್ಕರ್ಗೆ ಇದನ್ನ ಅಸೈನ್ ಮಾಡಬೇಕು ಫೈಲ್ ಪುಟ್ ಅಪ್ ಮಾಡ್ಲಿಕ್ಕೆ ಅನ್ನೋದಾದ್ರೆ ಟಪಾಲ್ನ ಸೆಂಡ್ ಅಂತ ಆಪ್ಷನ್ಸ್ ಇದೆ ನೋಡಿ, ಕಾಣಿಸ್ತಿದ್ಯಾ? ರೆಸಿಪ್ಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ರೆಸಿಪ್ಟ್ ಅನ್ನ ವ್ಯೂ ಮಾಡ್ತಾ ಇದೀನಿ ನೋಡಿ. ಮತ್ತೊಂದ್ಸಲ ಹೇಳ್ತೀನಿ, ರೆಸಿಪ್ಟ್ ಇನ್ಬಾಕ್ಸ್, ಎಲ್ಲಾ ಟಪಾಲ್ಗಳು ರೆಸಿಪ್ಟ್ ಇನ್ಬಾಕ್ಸ್ ಬಂದಿರುತ್ತೆ. ರೆಸಿಪ್ಟ್ ಇನ್ಬಾಕ್ಸ್ ಗೆ ಬಂದಂತಹ ರೆಸಿಪ್ಟ್ ಅನ್ನ ಏನ್ ಮಾಡ್ಬೇಕು? ಆಫೀಸರ್ಸ್ ರೆಸಿಪ್ಟ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ರೆಸಿಪ್ಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ರೆಸಿಪ್ಟ್ ಓಪನ್ ಆಗುತ್ತೆ.
ರೆಸಿಪ್ಟ್ ನ ನೋಡ್ಬಿಟ್ಟು ಈ ಕಡೆ ಈ ರೆಸಿಪ್ಟ್ ಮತ್ತೆ ಇಲ್ಲಿ ಇನ್ವರ್ಡ್ ಡೈರಿಯನ್ನು ಕೂಡ ನೋಡ್ಬಿಟ್ಟು ಆಫೀಸರ್ ಇದು ಯಾವ ಸಬ್ಜೆಕ್ಟ್ ಯಾವ ಸೆಕ್ಷನ್ ಕಳಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ. ಸೆಂಡ್ ಅಂತ ಆಪ್ಷನ್ಸ್ ಇಲ್ಲ. ಸೆಂಡ್ ಅಂತ ಕ್ಲಿಕ್ ಮಾಡ್ತಾ ಇದೀನಿ ಇವಾಗ ನಾನು ಆಫೀಸರ್ ಲಾಗಿನ್ ಸೆಂಡ್ ಅಂತ ಕ್ಲಿಕ್ ಮಾಡಿದೆ. ಆಫೀಸರ್ ಲಾಗಿನ್ ಇಂದ ಸೆಂಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಆಫೀಸರ್ ಲಾಗಿನ್ ಅಲ್ಲಿ ಮತ್ತೆ ಕೇಳುತ್ತೆ ಟು ಯಾವ ಸೆಕ್ಷನ್ ಕೇಸ್ ವರ್ಕರ್ ಕಳಿಸ್ಬೇಕು ಇದನ್ನ ಟಪಾಲ್ನ ಅಂತ ಕೇಳುತ್ತೆ. ನಾನು ಕೇಸ್ ವರ್ಕರ್ ಯಾರು ಇರ್ತಾರೆ ಅವ್ರು ಆ ಸೆಕ್ಷನ್ ಕೇಸ್ ವರ್ಕರ್ ನೇಮ್ ಟೈಪ್ ಮಾಡಿ ಕೇಸ್ ವರ್ಕರ್ ಸೆಲೆಕ್ಟ್ ಟು ಅಲ್ಲಿ ಟೈಪ್ ಮಾಡಿ ಅವ್ರ ನೇಮ್ ಸೆಲೆಕ್ಟ್ ಮಾಡ್ಕೊಂಡು ಸಿಸಿ ಒಂದು ಟಪಾಲ್ನ ಒಂದು 4-5 ಸೆಕ್ಷನ್ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲಾ ಸೆಕ್ಷನ್ ಕೊಡ್ಬೇಕಲ್ಲ ಅವಾಗ ಸಿಸಿ ಅಲ್ಲಿ ಹಾಕ್ಬೋದಲ್ವ ನಾವು ಎಲ್ಲಾ ಸೆಕ್ಷನ್ಗೂ ಇದು ಟಪಾಲ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದಾದ್ರೆ ಸಿಸಿ ಅಲ್ಲಿ ಎಲ್ಲಾ ಕೇಸ್ ವರ್ಕರ್ದು ಕೂಡ ನಾವು ನೇಮ್ ಅನ್ನು ನಾವಿಲ್ಲಿ ಟೈಪ್ ಮಾಡಬಹುದು. ಜಸ್ಟ್ ಎಕ್ಸಾಂಪಲ್ ನಿಮಗೆ ಒಂದು ನೇಮ್ ಎಂಟ್ರಿ ಮಾಡ್ತಿದ್ದೀನಿ. ವರ್ಷಮ್ ಇವತ್ತು ಸಾಯಂಕಾಲದಷ್ಟು ರೆಡಿ ಆಯ್ತಾರೆ. ಇವತ್ತು ಹಾಕಿ ಚಾಲು ಮಾಡೋದೇ ಅಷ್ಟೇ. ಸುಮ್ಮನೆ ರೆಕಾರ್ಡಿಂಗ್ ಯಾವಾಗ ಮುಂದೊಂದು ದಿನ ಬರ್ತದೆ ಅವಾಗ ಸಿಸಿ ಅಲ್ಲಿ ನಾವು ಟೈಪ್ ಮಾಡಿದ್ರೆ ಎಲ್ಲಾ ಸೆಕ್ಷನ್ ಕೂಡ ನಮಗೆ ಕೇಸ್ ವರ್ಕರ್ ಲಿಸ್ಟ್ ನಮ್ಗೆ ಇತರ ಡಿಸ್ಪ್ಲೇ ಆಗುತ್ತೆ. ಸೇಮ್ ನಮ್ಮಂಗೆ ನೋಡಿ ಓಪನ್ ಆಗಿ ಜಸ್ಟ್ ನಮ್ದು ನೀವು ಟೈಪ್ ಮಾಡ್ಕೊಂಡು ಹೋದ್ರೆ ಐಡಿ ಸೆಲೆಕ್ಟ್ ಆಗ ಐಡಿ ಬರುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಟೂ ಅಲ್ಲಿ ಒಬ್ರು ಸೆಲೆಕ್ಟ್ ಮಾಡ್ಕೊಂಡಿದೀನಿ ಸಿಸಿ ಅಲ್ಲಿ ಒಬ್ರು ಸೆಲೆಕ್ಟ್ ಮಾಡಿ ಆಫೀಸರ್ಸ್ ಆಗಿ ಸೆಕ್ಷನ್ ವೈಸ್ ಕೇಸ್ ಕಳಿಸ್ತಾ ಇದೀನಿ ಟಪಾಲ್ ರಿಮಾರ್ಕ್ಸ್ ಇಷ್ಟ ಆಫೀಸರ್ ಕೆಲಸ ಇದೆ. ರಿಮಾರ್ಕ್ಸ್ ಅಲ್ಲಿ ಪ್ಲೀಸ್ ಪುಟ್ ಅಪ್ ದ ಫೈಲ್ ಅಥವಾ ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಡಬಹುದು. ರಿಮಾರ್ಕ್ಸ್ ಅಲ್ಲಿ ಮೆನ್ಷನ್ ಮಾಡಿದೀನಿ ಡ್ಯೂ ಡೇಟ್ ಕೊಡಬಹುದಲ್ವಾ? ಹೈಯರ್ ಆಫೀಸರ್ ಇಂದ ಡೌನ್ಲೋಡ್ ಡಿಸ್ಪ್ಯಾಚ್ ಮಾಡಿ ಡ್ಯೂ ಡೇಟ್ ಕೊಡಬಹುದು. ಡ್ಯೂ ಡೇಟ್ ಇವತ್ತೇ ಫೈಲ್ ಪುಟ್ ಅಪ್ ಹಾಕ್ಬೇಕು ಅಂತ ಹೇಳಿ ಡ್ಯೂ ಡೇಟ್ ಕೊಡೋದು. ಆಫೀಸರ್ Priority. ಮಾಡಿ ಡ್ಯೂ ಡೇಟ್ ಚೇಂಜ್ ಮಾಡಿ ಮೋಸ್ಟ್ ಇಮಿಡಿಯೇಟ್ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಆಫೀಸರ್ ಲಾಗಿನ್ ಇಂದ ಸೆಂಡ್ ಅಂತ ಕ್ಲಿಕ್ ಮಾಡಿದ್ರೆ ಟಪಾಲ್ ಯಾರು ಹೋಗುತ್ತೆ? ಪಾಸ್ವರ್ಡ್ ಐಡಿ ಅವರು ಸಪರೇಟ್ ಕೇಸ್ ವರ್ಕರ್ ಅಸೈನ್ಡ್ ಕೇಸ್ ವರ್ಕರ್ ಹೋಗುತ್ತೆ. ಬಂದೆ ಅವರೆಲ್ಲ ಡಬ್ಬದ ಕರೆದು ಆಫೀಸರ್ ಲಾಗಿನ್ ಇಂದ ಸೆಂಡ್ ಮಾಡಿದ ನಂತರ ಆಫೀಸರ್ ಲಾಗಿನ್ ಅಲ್ಲಿ ಟಪಾಲ್ನ ಎಲ್ಲಿ ನೋಡ್ತಾರೆ? ರೆಸಿಪ್ಟ್ ಸೆಂಟ್ ಸಿಸ್ಟಮ್ ಅಲ್ಲಿ ನೋಡ್ತಾರೆ. ರೆಸಿಪ್ಟ್ ಸೆಂಟ್ ಅಲ್ಲಿ ಆಫೀಸರ್ಸ್ ಆ ಒಂದು ಟಪಾಲನ್ನ ಕೇಸ್ ವರ್ಕರ್ಗೆ ಅಸೈನ್ ಮಾಡಿದ್ದಾರೆ. ಇದೊಂದು ಚಲೋ ಕೊಟ್ಟ ಓಕೆನಾ? ಕೊಟ್ಟ ನೋಡ್ಕೋ ಆಪ್ಷನ್ಸ್ ರೆಸಿಪ್ಟ್ ಸೆಂಟ್ ಅಲ್ಲಿ ಚೆಕ್ ಮಾಡಿದ್ರೆ ಯಾರಿಗೆ ಅಸೈನ್ ಆಗಿದೆ ಅಂತ ಆಫೀಸರ್ ಬೇಕಾದ್ರೆ ನೋಡ್ಕೊಳ್ಬಹುದು. ಯಾರಿಗೆ ಕಳ್ಸಿರ್ತೀವಿ, ಯಾವ ಡೇಟು ಯಾವ ಟೈಮು, ಪುಟ್ ಅಪ್ ದ ಫೈಲ್ ಅಂತ ರಿಮಾರ್ಕ್ಸ್ ಹಾಕಿ ಕಳಿಸಿದ್ದಾರೆ ಕೇಸ್ ಆಫೀಸರು. ಮೋಸ್ಟ್ ಇಮಿಡಿಯೇಟ್ ಪ್ರಿಯಾರಿಟಿ ಕೇಸ್ ವರ್ಕರ್ ಇನ್ನೂ ನೋಡಿಲ್ಲ ಅಂದ್ರೆ ವಾಪಸ್ ತಗೋಬಹುದು. ಆಫೀಸರ್ ಪ್ರತಿಯೊಬ್ಬರಿಗೂ ಇರುತ್ತೆ ಆಪ್ಷನ್, ನೋಡಿಲ್ಲ ಅಂದ್ರೆ ವಾಪಸ್ ತಗೊಳ್ಳೋದು. ನೋಡಿದ್ರೆ ವಾಪಸ್ ಕಳ್ಸೋದು ನಿಮ್ಗೆ. ಮತ್ತೆ ನೀವು ನೋಡಿದ್ರೆ ವಾಪಸ್ ಕಳ್ಸೋದು. ಅದೇ ಅಲ್ಲಿ ಈಗ ಹಾಗೆ ಮಾಡೋದು ಬಟ್ ಸರಿ ವಾಪಸ್ ಇವಾಗ ಕೇಸ್ ವರ್ಕರ್ ಅಂತ ಅನ್ಕೊಡಿ. ಇವಾಗ ಒಂದು ಸೆಕ್ಷನ್ ಅಲ್ಲಿ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಕೇಸ್ ವರ್ಕರ್ ಇರ್ತಾರೆ. ಯಾವುದೋ ಸೆಕ್ಷನ್ ಹೋಗ್ಬೇಕಾಗಿರೋ ಕೇಸ್ ವರ್ಕರ್ಗೆ ಯಾವುದೋ ಸೆಕ್ಷನ್ ಕೇಸ್ ವರ್ಕರ್ ಬಂದ್ಬಿಟ್ಟಿರುತ್ತೆ ಟಪಾಲು ಬೈ ಮಿಸ್ಟೇಕ್ ಆಗಿ ಅಸೈನ್ ಮಾಡ್ಬಿಡ್ತಾರೆ. ಅದನ್ನು ಹಳ್ಳಿ ಈ ಒಂದು ಸೆಕ್ಷನ್ ಕೇಸ್ ವರ್ಕರ್ ಆ ಒಂದು ಸೆಕ್ಷನ್ ಕೇಸ್ ವರ್ಕರ್ ಕಳಿಸ್ಬೋದು. ನಮ್ಗೆ ಹೆಂಗೆ ಕೊಡ್ಬೇಕಲ್ಲ ಇದನ್ನ ಆಫೀಸರ್ ತಾನೇ ಓಕೆನಾ? ಆಫೀಸರ್ ಲಾಗಿನ್ ಲಾಗೌಟ್ ಮಾಡೋಣ. ಮಾಡಿ ನೋಡ್ಕೊಳ್ಳಿ, ಆಫೀಸರ್ಸ್ ಲಾಗಿನ್ ಗೆ ಟಪಾಲ್ಗಳು ಬಂದ್ರೆ ಎಲ್ಲಿ ಬಂದಿರುತ್ತೆ? ರೆಸಿಪ್ಟ್ ಇನ್ಬಾಕ್ಸ್. ಇನ್ಬಾಕ್ಸ್ ಬಂದಿರೋ ಟಪಾಲ್ನ ಸೆಂಡ್ ಮಾಡಿದ ಮೇಲೆ ಸೆಂಟ್ ಐಟಮ್ಸ್ ಅಲ್ಲಿ ಇರುತ್ತೆ ಟಪಾಲ್ ಫೈಲ್. ಅದೇ ತರ ಫೈಲ್ ಆಫೀಸರ್ಸ್ ಲಾಗಿನ್ ಗೆ ಫೈಲ್ಗಳು ಬಂದ್ರೆ ಫೈಲ್ ಇನ್ಬಾಕ್ಸ್ ಬರುತ್ತೆ. ಟಪಾಲೆ ಬೇರೆ ಫೈಲೇ ಬೇರೆ. ಫೈಲ್ ಅನ್ನ ಅವರು ಇನ್ಬಾಕ್ಸ್ ಬಂದಿರೋ ಫೈಲ್ ಮೇಲೆ ವರ್ಕ್ ಮಾಡಿ ಮೂವ್ಮೆಂಟ್ ಮಾಡಿದ್ರೆ ಸೆಂಟ್ ಐಟಮ್ಸ್ ಇವಾಗ ಫೈಲ್ ಇನ್ಬಾಕ್ಸೇ ಬೇರೆ, ಟಪಾಲ್ ಇನ್ಬಾಕ್ಸೇ ಬೇರೆ. ಓಕೆನಾ? ಲಾಗೌಟ್ ಮಾಡಲ ಆಫೀಸರ್ ಲಾಗಿನ್ ಅಲ್ಲಿ ಮಾಡಿ ಮೇಡಮ್. ಫೈಲ್ ಇರುತ್ತೆ ಅದ್ರಲ್ಲಿ ಕಡತಗಳೆಲ್ಲ ಆ ಫೈಲ್ ಇನ್ಬಾಕ್ಸ್ ಬರುತ್ತೆ. ನೋಟಿಂಗ್ಸ್ ಇರುತ್ತೆ, ಡ್ರಾಫ್ಟ್ ಇರುತ್ತೆ, ಲೆಟರ್ಸ್ ಇರುತ್ತೆ. ಓಕೆ, ಕೇಸ್ ವರ್ಕರ್ ಲಾಗಿನ್ ಮಾಡೋಣ. ಮಾಡಿ ಮೇಡಮ್. ಕೇಸ್ ವರ್ಕರ್ ಲಾಗಿನ್ ಗೆ ಒಂದು ಟಪಾಲ್ ಅಸೈನ್ ಆಗಿ ಕೇಸ್ ವರ್ಕರ್ ಲಾಗಿನ್ ಗೆ ಬಂದಿರುತ್ತೆ. ಕೇಸ್ ವರ್ಕರ್ ಲಾಗಿನ್ ಮಾಡೋಣ.